ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸೈಲೆನ್. ಶಿಖಂಡಿ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಆ ಚಿತ್ರತಂಡದ ಪ್ರಮುಖ ಪಾತ್ರ, ಪವರ್ಫುಲ್ ಪಾತ್ರ ಅಂದರೆ ತಪ್ಪಾಗಲ್ಲ. ಸೊ ನೀತು ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಮ್ಯಾಮ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಶಿಖಂಡಿ ಅಂತ ಒಂದು ರಿಲೀಸ್ ಆಗ್ತಾ ಇದೆ, ಹೊಸ ಮೂವಿ ಬರ್ತಾ ಇದೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರ ತುಂಬ ವಿಭಿನ್ನವಾಗಿದೆ ಈ ಮೂವಿಲಿ. ತುಂಬ ಡಿಫ್ರೆಂಟ್ ರೋಲಲ್ಲಿ ನೀವು ನೋಡ್ಬೋದು. ಇಷ್ಟು ದಿನ ನೀವು ಫ್ಯಾಷನ್, ಗ್ಲ್ಯಾಮರ್, ಮಾಡ್ಲಿಂಗ್ ಆ ರೀತಿಲಿ ನೋಡಿದ್ದೀರಾ. ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮನೆ ಮಗಳಾಗಿ ನೋಡಿದ್ರಿ. ಸೊ ಇವಾಗ ಜೋಗತಿಯಾಗಿ ನೀವು ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಲ್ಲಮ್ಮನ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ವಿ. ಹೋಗಿ ಅಲ್ಲಿ ಜೋಗತಿಯವ್ರನ್ನ ನೋಡಿದಾಗ ನನ್ನ ಮನಸ್ಸಲ್ಲಿ ಇರ್ತಿತ್ತು ಆ ಒಂದು ಹೆಣ್ಣಿನ ಭಾವನೆ. ಬಟ್ ಒಂಥರ ಕನೆಕ್ಟೆಡ್, ಅದು ಹೇಳ್ಕೊಳಕ್ಕೂ ಆಗ್ತಿರಲಿಲ್ಲ. ಬಟ್ ಅವ್ರು ನೋಡಿದಾಗ ನಂಗೆ ಇನ್ಸ್ಪೈರ್ ಆಗ್ತಿತ್ತು. ಅವ್ರು ಮುತ್ತು ಕಟ್ಟೋದಾಯಿತು, ಅವ್ರ ಚೌಡ್ಕಿ ಹಿಡಿಯೋದಾಯಿತು. ಸೊ ಅದೆಲ್ಲ ಒಂಥರ ಸ್ಪೆಷಲ್ಲಾಗಿ ಅದು ಒಂದು ವೈಬ್ರೇಷನ್ ಅನ್ನಿಸ್ತಿತ್ತು. ಸೊ ಯಾವಾಗ ಶಿಖಂಡಿ ಮೂವಿ ಈ ಥರ ಟೈಟಲ್ ಇದೆ, ನೀವು ಒಂದು ಭಾಗಿ, ಅದರಲ್ಲಿ ನೀವು ಒಂದು ಬಹುಮುಖ್ಯ ಪಾತ್ರದಲ್ಲಿ ಮಾಡ್ತಿದ್ದೀರ ಅಂದಾಗ ತುಂಬ ಖುಷಿ ಆಯಿತು. ಮೇ ಬಿ ಆ ಒಂದು ಯಲ್ಲಮ್ಮ ತಾಯಿ ಒಂದು ಶಕ್ತಿನೇ ನನಗಿಲ್ಲಿವರೆಗೂ ಕರ್ಕೊಂಬಂದು ಈ ಒಂದು ಮೂವಿ ಎಲ್ಲ ಮುಗಿದು ಇವಾಗ ರಿಲೀಸ್ಗೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಇಟ್ಸ್ ಆಲ್ ಲೈಕ್ ಡಿವೈನ್ ಪವರ್ ಅಂತಲೇ ಹೇಳ್ಬೋದು. ಯಾವಾಗ ಮನಸಾರೆ ಏನಾದರೂ ಕೇಳಿದರೆ ಸೊ ಅದು ಕಾರ್ಯರೂಪಕ್ಕೆ ಬರುತ್ತೆ. ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಎಕ್ಸ್ಪೆಷಲಿ ಜೋಗತಿ ಕ್ಯಾರೆಕ್ಟರ್ ಮಾಡಿದ್ದು ತುಂಬ ಅಂದರೆ ತುಂಬ ಸ್ಪೆಷಲ್ ಅನುಭವ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಅಂದರೆ ಯಾವಾಗದು ಅನ್ನಿಸ್ತಿತ್ತು ನಾನು ಸಿನಿಮಾ ಮಾಡಬೇಕು, ಸಿನಿಮಾ ಫೀಲ್ಡ್ಗೆ ಹೋಗಬೇಕು ಅಂತ? ಅನ್ನಿಸ್ತಿತ್ತು ಚಿಕ್ಕ ವಯಸ್ಸಲ್ಲಿ. ನಂಗೆ ಅನ್ನಿಸ್ತಿತ್ತು ಯಾವುದಾದ್ರೂ ಒಂದು ಪಾತ್ರ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಬಟ್ ಅದಕ್ಕೆ ಆದಂಥ ವೇದಿಕೆ ನಮಗಿರಲಿಲ್ಲ. ಯಾಕಂದರೆ ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್, ಒಂದು ಹೆಣ್ಣಿನ ಪಾತ್ರ ಮಾಡ್ಬೋದು, ಹೆಣ್ಣಾಗಿ ಹೆಣ್ಣಿನ ಪಾತ್ರ ಮಾಡ್ತಾರೆ, ಗಂಡಿನ ಪಾತ್ರ ಮಾಡ್ತಾರೆ. ಬಟ್ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಯಾವುದು ರೋಲ್ ಸಿಗಲ್ಲ. ಯಾಕಂದರೆ ಬರೀ ಕಾಮಿಡಿ ವೇದಲ್ಲಿ. ಬಟ್ ನನಗೆ ಆ ರೀತಿ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಒಂದು ಹೆಣ್ಣಾಗಿ ನಾನು ಹೆಣ್ಣಾಗೇ ತೋರಿಸ್ಕೋಬೇಕು. ಇಲ್ಲ ಅದಕ್ಕಿಂತ ಹೆಚ್ಚಂದರೆ ನಾನು ಒಂದು ಟ್ರಾನ್ಸ್ಜೆಂಡರ್ ಆಗಿ ಒಂದು ಪವರ್ಫುಲ್ ಆಗಿರೋ ಒಂದು ರೋಲಲ್ಲೇ ತೋರಿಸ್ಕೋಬೇಕು ಅಂತ ಇತ್ತು. ಮೇ ಬಿ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ನಾನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ. ಸೊ ಒಳ್ಳೆ ಪಾತ್ರಗಳು ಸಿಗಲಿ, ನನಗೆ ಚಾಲೆಂಜಿಂಗ್ ಪಾತ್ರಗಳು ಸಿಗಲಿ ಅನ್ನೋದು ಬೇಡ್ತಾನೇ ಇದೆ ದೇವರಲ್ಲಿ. ಮೇ ಬಿ ಆದಿಶಕ್ತಿ ನನಗೆ ಲೈಕ್ ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಈ ಪಾತ್ರ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಇವರು ನಮ್ಮ ಡೈರೆಕ್ಟ್ರ್ ಹೇಳಿದ ತಕ್ಷಣ ಈ ಪಾತ್ರ ನಾನು ಮಾಡ್ಬೋದಾ, ಅಂದರೆ ನಾನು ಇದಕ್ಕೆ ಸೂಟ್ ಆಗ್ತೀನಾ. ಯಾಕಂದರೆ ನಾವೀಗ ಒಂದು ಬಟ್ಟೆ ತೊಟ್ಟಾಗ ಒಂದು ಕ್ಯಾರೆಕ್ಟ್ರಲ್ಲಿ ಇರಬೇಕಾಗತ್ತೆ. ಒಂದು ಹಾವ ಭಾವ, ಸೊ ಅದು ಜೋಡ್ಕಿ ಹಿಡಿಯೋ ಸ್ಟೈಲ್ ಆಯಿತು, ಮತ್ತು ಮಾತಾಡೋ ವೇ ಆಯಿತು, ಫೈಟ್ ಆಯಿತು, ಆ್ಯಕ್ಷನ್ ಆಯಿತು, ಎಲ್ಲನೂ ತುಂಬ ಲೈಕ್ ಕಂಪ್ಲೀಟ್ ಎ ಟು ಝೆಡ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಚಾಲೆಂಜಿಂಗ್ ಆಗಿತ್ತು. ಬಟ್ ನನಗೆ ಚಾಲೆಂಜ್ ತೊಗೊಳಕ್ಕೆ ತುಂಬ ಇಷ್ಟ. ಸೊ ನನ್ನ ಲೈಫಲ್ಲೂ ಐಮ್ ಅ ವಾರಿಯರ್ ಆ್ಯಕ್ಚುಲಿ. ಸೊ ಈವನ್ ಮೂವಿಲೂ ಅದು ವಾರಿಯರ್ ಅನ್ನೋ ಒಂದು ಟೈಟ್ಲ್ ಕೊಟ್ಟಿದ್ದಾರೆ. ಸೊ ಮೇ ಬಿ ರಿಲೇಟ್ ಆಗಿದ್ದಕ್ಕೆ ಅದು ಚಾಲೆಂಜ್ ಅನ್ನಿಸ್ಲಿಲ್ಲ. ಸೊ ಯಾವತ್ತೂ ನಾನು ಯಾವುದೇ ಕೆಲಸ ಮಾಡಿದರೆ ಒಂದು ಕಷ್ಟಪಟ್ಟು ಮಾಡಲ್ಲ, ಇಷ್ಟಪಟ್ಟು ಮಾಡ್ತೀನಿ. ಮೇ ಬಿ ಅದಕ್ಕೆ ಇದು ಈಸಿ ಆಯಿತು, ಒಂದು ಒಳ್ಳೆ ಚಿತ್ರ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಪಾತ್ರ ಫಸ್ಟ್ ಅವ್ರು ಬಂದು ನಿಮ್ಗೆ ಹೇಳಿದಾಗ ನಿಮ್ಮ ಅಂದರೆ ನಿಮ್ಮ ಅನುಭವ ಹೇಗಿತ್ತು? ಅಂದರೆ ನಾನು ಈ ಮಾಡ್ಬೋದಾ, ನನ್ನ ಕೈಲಿ ಆಗುತ್ತಾ ಅಂತ ಏನಾದರೂ ಅನ್ನಿಸ್ತಾ ಇತ್ತು? ಅದೇ ಕನ್ಫ್ಯೂಷನ್ಸ್ ಇತ್ತು. ಯಾಕಂದರೆ ಜೋಗತಿ ಕ್ಯಾರೆಕ್ಟರ್ ಅಷ್ಟು ಸುಲಭ ಅಲ್ಲ. ಅದೊಂದು ರೆಸ್ಪಾನ್ಸಿಬಿಲಿಟಿ. ಆ ಪಾತ್ರಕ್ಕೆ ನಾನು ತುಂಬ ತಯಾರಿ ಮಾಡಿದೆ, ಹಾರ್ನೆಸ್ ಟ್ರೈನಿಂಗ್ ಎಲ್ಲ ಮಾಡಿದೆ. ಇವನ್ ಡೈಲಾಗ್ ಹೇಗೆ ಹೇಳಬೇಕು, ಅವರ ಹಾವಭಾವ ಹೇಗಿರುತ್ತೆ, ಹೇಗೆ, ಅದೇ ನಾನು ಆವಾಗಲೇ ಹೇಳ್ದಂಗೆ. ಸೊ ಪ್ರಿಪ್ರೇಷನ್ ಅಂತೂ ಇದ್ದೇ ಇತ್ತು. ಸೊ ಯಾವತ್ತೂ ಅಷ್ಟೇ ಯಾರೂ ಕಲ್ತು ಬಂದಿರಲ್ಲ. ಯಾವುದೇ ಒಂದು ಪಾತ್ರ ಮಾಡಬೇಕಾದ್ರೂ ಅಷ್ಟೇ, ನಾವು ಅದ್ರ ಒಳಗಾಗ ಅದ್ರ ಆಳಕ್ಕೆ ಹೋದಾಗ ನಮ್ಗೆ ಅದರದ್ದು ಪೇಯ್ನ್ಸ್ ಗೊತ್ತಾಗುತ್ತೆ. ಆ ಪೇಯ್ನ್ನ ನಾವು ಅನುಭವಿಸಿ ಆ್ಯಕ್ಟ್ ಮಾಡಿದಾಗ ಅದು ಜನರಿಗೆ ರೀಚ್ ಆಗುತ್ತೆ. ಜನರಿಗೂ ಹೌದಪ್ಪ, ನಮ್ಮ ಅಕ್ಕಪಕ್ಕನೇ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಸೊ ಜೀವಿಸ್ತಾ ಇದೆ. ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಅದಕ್ಕೆ ಇನ್ಮೇಲಿಂದ ನಾವು ಒಂದು ಒಳ್ಳೆ ಮಹತ್ವ ಕೊಡಬೇಕು ಅನ್ನೋ ಒಂದು ಮನೋಭಾವ ಹುಟ್ಟುತ್ತೆ. ಅದು ಎಷ್ಟೊಂದು ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾವು ಮೂವಿಗಳನ್ನೆಲ್ಲ ನೋಡ್ತಾ ಇದ್ವಿ.
ಆ ಮೂವಿಗಳಿಂದನೇ ಎಷ್ಟೊಂದು ಇನ್ಸ್ಪೈರಿಂಗ್ ಆಗಿದ್ದೀವಿ. ಈ ಮೂವಿ ಹೇಗೆ ಇನ್ಸ್ಪೈರ್ ಆಗುತ್ತೆ ಅಂದರೆ ಜನಕ್ಕೆ ಮಹಾಭಾರತದ ಒಂದು ಅಂಶ ಅಂದರೆ ಬ ಒಂದು ಬೃಹನ್ನಳೆಯ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇತ್ತು. ಸೊ ಇದು ನಮ್ಮ ಒಂದು ಈ ಥರ ಟ್ರಾನ್ಸ್ಜೆಂಡರ್ಸ್ಗಳು ಈ ಥರ ಆಗಿದ್ದಾರೆ ಅಂತ ಬೇರೆ ಬೇರೆ ರೀತಿಯೆಲ್ಲ ಕರೀತಾರೆ. ಬಟ್ ಇದು ಮಹಾಭಾರತ ಕಾಲದಿಂದನೇ ಬಂದಿದೆ. ಸೊ ಅದು ಇವಾಗ ಶಿಖಂಡಿ ಮೂಲಕ ಒಂದು ಜನರ ಮೂಲಕ ಜನರಿಗೆ ಬರ್ತಾ ಇದೆ ಅಂದಮೇಲೆ ಇಟ್ಸ್ ಆಲ್ ಬ್ಲೆಸ್ಸಿಂಗ್, ಕನೆಕ್ಟೆಡ್ ಅಂತ ಅನಿಸುತ್ತೆ. ಇವಾಗಿನ ಜನ ಬುಕ್ ಕೊಟ್ಟರೆ ಓದಲ್ಲ. ಈಗ ಮೂವಿ ಮುಖಾಂತರ ಹೇಳಕೊಟ್ಟಾಗ ಇವಾಗ ನಾನು ಎಷ್ಟೊಂದು ಮೂವಿಗಳಿಂದ ಕಲ್ತಿದ್ದೀನಿ. ಧರ್ಮೋ ರಕ್ಷತಿ ರಕ್ಷಿತಃ, ಹಾಗೆ ಕರ್ಮ ಅನ್ನೋದು ಯಾವತ್ತೂ ನಮ್ಮ ಹಿಂದೆನೇ ಇರುತ್ತೆ. ಒಳ್ಳೇದು ಮಾಡಿದರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗುತ್ತೆ. ಆ ಒಂದು ಅಂಶನ ಈ ಒಂದು ಶಿಖಂಡಿ ಮೂವಿಲಿ ನೀವೆಲ್ಲರೂ ನೋಡ್ಬೋದು. ಈಗ ಮಂಗಳಮುಖಿ ಅಂತ ಬಂದಾಗ ಕೆಲವೊಬ್ರು ಅದನ್ನು ಬೇರೆ ರೀತಿ ತಗೊಳ್ತಾರೆ, ನೆಗೆಟಿವ್ ಆಗೇ ತಗೊಳ್ಳೋರಿದ್ದಾರೆ. ಸೊ ಅಂಥವ್ರಿಗೆ ಈ ಮೂವಿ ಒಂದು ಅವರ ಮನೋಭಾವವನ್ನು ಚೇಂಜ್ ಮಾಡೋ ರೀತಿ ಆಗುತ್ತಾ ಅಂತ? ನೆಗೆಟಿವ್ ಅಂತಲ್ಲ, ಯಾಕಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಇವಾಗ ಟ್ರಾನ್ಸ್ಜೆಂಡರ್ ಇದ್ದ ತಕ್ಷಣ ಇದೇ ಕೆಲಸ ಮಾಡ್ತಾರೆ, ಹೀಗೆ ಇರ್ತಾರೆ, ಅವ್ರ ಉದ್ದೇಶಗಳೇ ಬೇರೆ ಇರುತ್ತೆ ಅನ್ನೋದು ಜನರ ಕಲ್ಪನೆ ಅದು. ಸೊ ಅದಕ್ಕೂ ಮೀರಿ ನಮ್ಮ ಲೈಫ್ ಇರುತ್ತೆ, ನಮ್ಮ ಜೀವನ ಇರುತ್ತೆ. ಶಿಖಂಡಿ ಅನ್ನೋ ಟೈಟ್ಲ್ ಇರ್ಬೋದು. ನನಗೂ ಅಷ್ಟೇ, ಬೀಂಗ್ ಎ ಟ್ರಾನ್ಸ್ಜೆಂಡರ್ ನನಗೂ ಶಿಖಂಡಿ ಅಂದ ತಕ್ಷಣ ಏನಕ್ಕೆ ಈ ಹೆಸರಿಟ್ಟಿದ್ದಾರೆ ಅನ್ನೋ ಒಂದು ಥಾಟ್ ಇತ್ತು. ಬಟ್ ಮೂವಿ ಬಂದು ನೋಡಿದ ಮೇಲೆ ಜನರಿಗೆ 100% ಒಂದು ಒಳ್ಳೆಯ ಅನುಭವ, ಒಂದು ಡಿಫ್ರೆಂಟ್ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನಿಸುತ್ತೆ. ಸೊ ಹಾರರು, ಲವ್ ಸ್ಟೋರಿ, ಕಾಲೇಜು ಎಲ್ಲನೂ ಕಾಮಿಡಿ, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೋದು ಈ ಮೂವಿಲಿ. ಸೊ ಫಾರ್ ಶ್ಯೂರ್ ಲೈಕ್ ಈಚ್ ಆ್ಯಂಡ್ ಎವ್ರಿ ಒನ್ ಲವ್ ದಿಸ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬಿಗ್ ಬಾಸ್ ಮುಗಿದ ಮೇಲೆ ನೀತು ಅವರು ಎಲ್ಲರಿಗೂ ಯಾರು ಅಂತ ಗೊತ್ತಾಯಿತು. ಈ ಸಿನಿಮಾದ ಮೂಲಕ ನೀತು ಅವರ ಟ್ಯಾಲೆಂಟ್ ಎಂಥದ್ದು ಅಂತ ಗೊತ್ತಾಗುತ್ತೆ? ಖಂಡಿತ. ಈಗ ಸೊ ಡ್ಯಾನ್ಸ್ ಮುಖಾಂತರ ನಾನು ನೋಡಿದ್ದಾರೆ, ನನ್ನ ವ್ಯಕ್ತಿತ್ವದ ಪ್ರಕಾರ ನನ್ನ ಬಿಗ್ ಬಾಸಲ್ಲಿ ನೋಡಿದ್ದಾರೆ ಜನ. ಆ್ಯಸ್ ಅ ಪರ್ಸನ್ ನಾನು ಜನರಿಗೆ ಗೊತ್ತು. ಬಟ್ ಆ್ಯಕ್ಟಿಂಗ್ ವೈಸ್ ಇನ್ ಡೆಪ್ತ್ ಜನ ನೋಡಬೇಕು ಅಂದರೆ ಶಿಖಂಡಿ ಮೂವಿ ನೋಡಲೇಬೇಕು. ದೆನ್ ದೇ ಕ್ಯಾನ್ ಜಡ್ಜ್ ಮೀ, ಅಂದರೆ ಬರುತ್ತೆ ನೀತುಗೆ ಅಂದರೆ ಆ್ಯಕ್ಟಿಂಗ್ ವೈಸು ಶೀ ಸೂಪರ್ ಅನ್ನೋ ಒಂದು ಮನೋಭಾವ ನನ್ನಲ್ಲಿದೆ. ಸೊ ಲೆಟ್ಸ್ ಸಿ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡ್ತಾ ಇದ್ದೀನಿ. ಈಗ ಉದೋ ಉದೋ ಒಂದು ಸಾಂಗ್ ರಿಲೀಸ್ ಆಯಿತು. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಆ ಹಾಡಿಗೆ. ಸೊ ಅದ್ರ ಬಗ್ಗೆ ಹೇಳೋದು? ಸೊ ಉದೋ ಉದೋ ಸಾಂಗು ನಾವು ಕೇಳಬೇಕಾದ್ರೆ, ಅಂದರೆ ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ನಮಗೆ ಶಿವಣ್ಣ ಅವ್ರದ್ದು ಎಲ್ಲ ನೀನೇ ತಾಯಿ ಆ ಒಂದು ಸಾಂಗು ನನಗೆ ನೆನಪಾಗ್ತಿತ್ತು. ಯಾಕಂದರೆ ಎಲ್ಲಮ್ಮನ ಸಾಂಗ್ ಅಷ್ಟು ಬಂದಿಲ್ಲ. ಸೊ ಇದನ್ನು ನಾವು ಕೇಳಬೇಕಾದ್ರೆ ಅದು ಒಂದು ನಮಗೆ ಗೊತ್ತಿಲ್ಲದಂಗೆ ನಾವು ಗುನುಗ್ತಾ ಇದ್ವಿ, ನಮಗೆ ಗೊತ್ತಿಲ್ಲದಂಗೆ ನಾವು ಹೇಳ್ತಾ ಇದ್ವಿ. ಸೊ ನಾನು ನಮ್ಮ ಟೀಮ್ ಎಲ್ಲ ಮಾತಾಡಬೇಕಾದ್ರೆ ಈ ಸಾಂಗ್ 100% ಎಲ್ಲರ ಒಂದು ಮನೆಯಲ್ಲೂ ಎವ್ರಿ ಡೇ ಇದು ಪ್ಲೇ ಆಗುತ್ತೆ. ಯಾಕಂದರೆ ಅದು ಕೇಳಬೇಕು ಅನ್ನೋ ಒಂದು ಡಿವೈನ್ ಫೀಲ್ ಬರುತ್ತೆ. ಸೊ ಅದರಲ್ಲಿರೋ ಸಾಹಿತ್ಯನೂ ಅಷ್ಟೇ, ಕವಿಯವರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಕನೆಕ್ಟ್ ಆಗುತ್ತೆ. ಸುಮ್ಮನೆ ಏನೋ ಬರಿಬೇಕಂತಿಲ್ಲ, ಎಲ್ಲನೂ ಅದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಎಲ್ಲ ಜೋಡಣೆ ಆಗುತ್ತೆ ಅಂತಾರಲ್ಲ, ಹಾಗೆ ಒಳ್ಳೆ ಸಾಂಗ್ ಬಂತು. ಸೊ ಬಿಗ್ ಬಾಸ್ ಮೂಲಕ ನಾನು ಜನರಿಗೆ ರೀಚ್ ಆಗಿದ್ದೆ. ಬಟ್ ಈ ಒಂದು ಸಿನಿಮಾ ಮುಖಾಂತರ ಸಾಂಗು ರೀಚ್ ಆಗುತ್ತೆ, ಎಲ್ಲನೂ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಮೇ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ವೀಕ್ಷಕರಿಗೆ ಇಷ್ಟ ಹೇಳೋದು, ನಮ್ಮ ಮೂವಿ ಅಂತ ಹೈಪ್ ಕೊಡ್ತಾ ಇಲ್ಲ. ಆ್ಯಸ್ ಅ ವ್ಯೂವರ್ ಆಗಿ ಈಗ ನಾನು ಈ ಮೂವಿ ಮಾಡಬೇಕು ಅಂತಂದರೆ ಒಂದು ವಿಷನ್ ಇಟ್ಕೊಂಡೇ ಮಾಡಿರೋದು. ನಾನು ಇದುವರೆಗೂ ಯಾವುದೇ ಒಂದು ಪ್ರಾಜೆಕ್ಟ್ ತೊಗೊಂಡ್ರೂ ಅದರಲ್ಲಿ ಡೆಪ್ತ್ ಇದ್ದರೆ, ಒಂದು ಆಳ ಇದ್ದರೆ ಅಷ್ಟೇ ನಾನು ಮಾಡೋದು, ಸುಮ್ಮನೆ ಮಾಡಲ್ಲ. ಸೊ ಪ್ಲೀಸ್ ಆ್ಯಸ್ ಅ ವ್ಯೂವರ್ ಆಗಿ ನಾನೊಂದು ಆಡಿಯನ್ನಾಗಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಶಿಖಂಡಿ ಮೂವಿ ಬಂದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ಮಾಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಅಕ್ಕಪಕ್ಕದ ಜನರಿಗೆ ಹೇಳ್ರಿ. ಸೊ ಈ ಮೂವಿನ ಎಂಜಾಯ್ ಮಾಡ್ತೀರಾ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನೀತು ಅವರ ಮಾತಾಗಿತ್ತು. ಸೊ ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.